ಆ ದಿನ ಮಳೆ ಸುರಿಯುತ್ತಿತ್ತು. ನಗರದ ಗದ್ದಲದ ಮಧ್ಯೆ ಒಂದು ಬಸ್ ನಿಲ್ದಾಣದಲ್ಲಿ ನಿಂತಿದ್ದ ಆದಿತ್ಯನ ಜೀವನವೇ ಬದಲಾಗಲಿದೆ ಎಂದು ಅವನಿಗೆ ಗೊತ್ತಿರಲಿಲ್ಲ. ಆದರೆ ಕೆಲವೇ ಕ್ಷಣಗಳಲ್ಲಿ ಅವನು ನೋಡುವ ಒಂದು ಮುಖ ಅವನ ಹೃದಯದ ಪ್ರತಿಯೊಂದು ಬಡಿತವನ್ನು ಬದಲಾಯಿಸಲಿದೆ ಎಂದು ಅವನಿಗೆ ಅರಿವಿರಲಿಲ್ಲ. ಕೆಲವೊಮ್ಮೆ ಒಂದು ನೋಟವೇ ಸಾಕು ಜೀವನ ಪೂರ್ತಿ ಮರೆಯಲಾಗದ ನೆನಪಾಗಲು ಎಂಬ ಮಾತಿನಂತೆ ಆ ಮೊದಲ ನೋಟದ ಪ್ರೀತಿ ಅವನನ್ನು ಸಂತೋಷದತ್ತ ಕರೆದೊಯ್ಯುತ್ತದೆಯೋ ಅಥವಾ ನೋವಿನತ್ತ ತಳ್ಳುತ್ತದೆಯೋ ಎಂಬುದು ಇನ್ನೂ ಯಾರಿಗೂ ಗೊತ್ತಿರಲಿಲ್ಲ. ಆದಿತ್ಯ ಬೆಂಗಳೂರಿನ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಸಾಮಾನ್ಯ ಯುವಕ. ಜೀವನದಲ್ಲಿ ದೊಡ್ಡ ಕನಸುಗಳಿದ್ದರೂ ಪ್ರೀತಿಯ ಬಗ್ಗೆ ಅವನಿಗೆ ಹೆಚ್ಚು ನಂಬಿಕೆ ಇರಲಿಲ್ಲ. ಮೊದಲ ನೋಟದಲ್ಲೇ ಪ್ರೀತಿ ಅನ್ನೋದು ಸಿನಿಮಾಗಳಲ್ಲಿ ಮಾತ್ರ ನಡೆಯುತ್ತದೆ ಎಂದು ಅವನು ತನ್ನ ಸ್ನೇಹಿತರ ಜೊತೆ ಯಾವಾಗಲೂ ಹೇಳುತ್ತಿದ್ದ. ಆದರೆ ವಿಧಿ ಕೆಲವೊಮ್ಮೆ ಮನುಷ್ಯನ ನಂಬಿಕೆಗಳನ್ನೇ ಪ್ರಶ್ನಿಸುತ್ತದೆ. ಆ ಮಳೆಯ ದಿನ ಕಚೇರಿಯಿಂದ ಮನೆಗೆ ಹೋಗಲು ಬಸ್ ಕಾಯುತ್ತಿದ್ದ ಆದಿತ್ಯನ ಕಣ್ಣುಗಳು ಇದ್ದಕ್ಕಿದ್ದಂತೆ ಒಬ್ಬ ಹುಡುಗಿಯ ಮೇಲೆ ಬಿದ್ದವು. ಬಿಳಿ ಬಣ್ಣದ ಚೂಡಿದಾರ್, ಕೈಯಲ್ಲಿ ಪುಸ್ತಕಗಳು, ಮಳೆಯಿಂದ ಒದ್ದೆಯಾದ ಕೂದಲು ಮತ್ತು ಮುಖದಲ್ಲಿ ವಿಚಿತ್ರವಾದ ಶಾಂತನಗು. ಆ ಕ್ಷಣ ಆದಿತ್ಯನ ಸುತ್ತಲಿನ ಪ್ರಪಂಚವೇ ನಿಂತಂತೆ ಅನಿಸಿತು. ಅವಳು ಕೇವಲ ಕೆಲವು ಸೆಕೆಂಡುಗಳು ಅವನ ಕಡೆ ನೋಡಿದಳು. ನಂತರ ತನ್ನ ದೃಷ್ಟಿಯನ್ನು ಬೇರೆಡೆ ತಿರುಗಿಸಿದಳು. ಆದರೆ ಆ ಕೆಲವು ಸೆಕೆಂಡುಗಳು ಸಾಕಾಗಿದ್ದವು. ಆದಿತ್ಯನ ಹೃದಯದಲ್ಲಿ ಏನೋ ಆಗಿತ್ತು. ಅವನ ಮನಸ್ಸು ಹೇಳುತ್ತಿತ್ತು, ಈ ಹುಡುಗಿಯನ್ನು ನಾನು ಮತ್ತೆ ನೋಡಲೇಬೇಕು ಎಂದು. ಅಷ್ಟರಲ್ಲಿ ಬಸ್ ಬಂತು. ಜನರು ತಳ್ಳಾಟ ಮಾಡಿಕೊಂಡು ಏರತೊಡಗಿದರು. ಆ ಹುಡುಗಿಯು ಬಸ್ಗೆ ಏರಿದಳು. ಆದಿತ್ಯ ಕೂಡ ಅವಳ ಹಿಂದೆ ಓಡಿದ. ಆದರೆ ಜನಸಂದಣಿಯಲ್ಲಿ ಅವಳನ್ನು ಕಳೆದುಕೊಂಡ. ಬಸ್ನ ಪ್ರತಿಯೊಂದು ಮೂಲೆಯಲ್ಲೂ ಹುಡುಕಿದ. ಆದರೆ ಅವಳು ಎಲ್ಲಿಯೂ ಕಾಣಿಸಲಿಲ್ಲ. ಮುಂದಿನ ನಿಲ್ದಾಣದಲ್ಲಿ ಇಳಿದು ನೋಡಿದ. ಇಲ್ಲ, ಆಕೆ ಕಾಣೆಯಾಗಿದ್ದಳು. ಆ ರಾತ್ರಿ ಆದಿತ್ಯಗೆ ನಿದ್ರೆ ಬರಲಿಲ್ಲ. ಅವನ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಅದೇ ಮುಖ ತಿರುಗಾಡುತ್ತಿತ್ತು. ಅವಳು ಯಾರು, ಎಲ್ಲಿ ಇರುತ್ತಾಳೆ, ಮತ್ತೆ ಸಿಗುತ್ತಾಳಾ ಎಂಬ ಪ್ರಶ್ನೆಗಳು ಕಾಡತೊಡಗಿದವು. ಮುಂದಿನ ದಿನ ಮತ್ತೆ ಅದೇ ಸಮಯಕ್ಕೆ ಅದೇ ಬಸ್ ನಿಲ್ದಾಣಕ್ಕೆ ಹೋದ. ಅವಳು ಬಂದಿಲ್ಲ. ಮೂರನೇ ದಿನ ಹೋದ. ಇಲ್ಲ. ಒಂದು ವಾರ ಕಳೆಯಿತು. ಇನ್ನೂ ಅವಳ ಸುಳಿವೂ ಇರಲಿಲ್ಲ. ಆದರೆ ವಿಧಿ ಇನ್ನೊಂದು ಅಚ್ಚರಿಯನ್ನು ಸಿದ್ಧಪಡಿಸಿತ್ತು. ಒಂದು ದಿನ ಕಚೇರಿಯ ಸಭಾಂಗಣದಲ್ಲಿ ಹೊಸ ಉದ್ಯೋಗಿಗಳಿಗೆ ಸ್ವಾಗತ ಕಾರ್ಯಕ್ರಮ ನಡೆಯುತ್ತಿತ್ತು. ಆದಿತ್ಯ ಅಲ್ಲಿ ಕುಳಿತಿದ್ದ. ಆಗ ಬಾಗಿಲು ತೆರೆದು ಒಳಗೆ ಬಂದಳು ಅದೇ ಹುಡುಗಿ. ಆದಿತ್ಯನ ಹೃದಯ ಒಂದು ಕ್ಷಣ ನಿಂತಂತಾಯಿತು. ಅವಳ ಹೆಸರು ಅನನ್ಯ. ಅವಳು ಹೊಸದಾಗಿ ಕಂಪನಿಗೆ ಸೇರಿದ್ದಳು. ಆದಿತ್ಯನಿಗೆ ಸಂತೋಷವನ್ನು ಹೇಳಿಕೊಳ್ಳಲಾಗಲಿಲ್ಲ. ಇದು ಕೇವಲ ಯಾದೃಚ್ಛಿಕ ಅಲ್ಲ, ಇದು ವಿಧಿ ಎಂದು ಅವನ ಮನಸ್ಸು ಹೇಳಿತು. ಆ ದಿನದಿಂದ ಇಬ್ಬರು ನಿಧಾನವಾಗಿ ಮಾತನಾಡತೊಡಗಿದರು. ಮೊದಲು ಕೆಲಸದ ವಿಷಯಗಳು, ನಂತರ ಸ್ನೇಹ, ಮೇಲೆ ದಿನದ ಹೆಚ್ಚಿನ ಸಮಯ ಒಬ್ಬರ ಜೊತೆ ಒಬ್ಬರು ಕಳೆಯಲು ಆರಂಭಿಸಿದರು. ಅನನ್ಯ ತುಂಬಾ ಸರಳ ಹುಡುಗಿ. ಯಾರನ್ನು ನೋಯಿಸದ ಸ್ವಭಾವ, ಎಲ್ಲರಿಗೂ ಸಹಾಯ ಮಾಡುವ ಮನಸ್ಸು. ಅವಳ ಜೊತೆ ಮಾತನಾಡಿದಷ್ಟು ಆದಿತ್ಯನ ಪ್ರೀತಿ ಹೆಚ್ಚಾಗುತ್ತಲೇ ಹೋಯಿತು. ಆದರೆ ಅವನಿಗೆ ಒಂದು ಭಯ ಕಾಡುತ್ತಿತ್ತು. ನಾನು ಹೇಳಿದರೆ ಅವಳು ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡರೆ ಎಂದು. ಹೀಗಾಗಿ ಅವನು ತನ್ನ ಪ್ರೀತಿಯನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡ. ತಿಂಗಳುಗಳು ಕಳೆಯತೊಡಗಿದವು. ಒಂದು ಸಂಜೆ ಇಬ್ಬರೂ ಕಚೇರಿಯ ಮೇಲ್ಚಾವಣಿಯಲ್ಲಿ ನಿಂತು ಸೂರ್ಯಾಸ್ತವನ್ನು ನೋಡುತ್ತಿದ್ದರು. ಆಗ ಅನನ್ಯ ನಿಧಾನವಾಗಿ ಕೇಳಿದಳು, ಆದಿತ್ಯ, ಮೊದಲ ನೋಟದಲ್ಲೇ ಪ್ರೀತಿ ಆಗುತ್ತದೆ ಅಂತ ನೀನು ನಂಬುತ್ತೀಯಾ ಎಂದು. ಆ ಪ್ರಶ್ನೆ ಕೇಳಿ ಅವನ ಹೃದಯ ಬಡಿತ ಹೆಚ್ಚಾಯಿತು. ಒಮ್ಮೆ ಇದೇ ವಿಷಯವನ್ನು ಅವನು ತಮಾಷೆ ಮಾಡಿದ್ದ. ಆದರೆ ಈಗ ಪರಿಸ್ಥಿತಿ ಬೇರೆಯಾಗಿತ್ತು. ಹೌದು, ಆಗುತ್ತದೆ ಎಂದು ಅವನು ಉತ್ತರಿಸಿದ. ಅನನ್ಯ ನಗಿದಳು. ನನಗೂ ಹಾಗೆ ಅನಿಸುತ್ತೆ ಎಂದಳು. ಆ ಮಾತು ಕೇಳಿದಾಗ ಆದಿತ್ಯನ ಮನಸ್ಸಿನಲ್ಲಿ ಸಾವಿರ ಕನಸುಗಳು ಹುಟ್ಟಿಕೊಂಡವು. ಆದರೆ ಮುಂದಿನ ಕ್ಷಣದಲ್ಲಿ ಅನನ್ಯ ಹೇಳಿದ ಮಾತು ಅವನ ಕನಸುಗಳನ್ನು ಒಡೆದು ಹಾಕಿತು. ಯಾಕಂದ್ರೆ ನನಗೆ ಕಾಲೇಜಿನ ದಿನಗಳಿಂದ ಒಬ್ಬ ಹುಡುಗ ಇಷ್ಟ ಎಂದಳು. ಆದಿತ್ಯನ ಮುಖದ ನಗು ಮಾಯವಾಯಿತು. ಅವನ ಹೃದಯದೊಳಗೆ ಏನೋ ಮುರಿದು ಬಿದ್ದಂತೆ ಅನಿಸಿತು. ಆದರೂ ಹೊರಗೆ ಏನೂ ತೋರಿಸಲಿಲ್ಲ. ಅವನ ಹೆಸರು ಏನು ಎಂದು ಕೇಳಿದ. ಅರ್ಜುನ್ ಎಂದಳು. ಆ ರಾತ್ರಿ ಆದಿತ್ಯ ಅತ್ತ ಜೀವನದಲ್ಲಿ ಮೊದಲ ಬಾರಿಗೆ ಪ್ರೀತಿಯ ನೋವನ್ನು ಅನುಭವಿಸಿದ. ಆದರೆ ಅವನು ಒಂದು ನಿರ್ಧಾರ ತೆಗೆದುಕೊಂಡ. ಅವಳ ಸಂತೋಷವೇ ಮುಖ್ಯ. ಅವಳ ಪ್ರೀತಿ ಸಿಗದಿದ್ದರೂ ಅವಳ ಸ್ನೇಹವನ್ನು ಕಳೆದುಕೊಳ್ಳಬಾರದು ಎಂದು. ಆದರೆ ಕತೆ ಅಲ್ಲಿ ಮುಗಿಯಲಿಲ್ಲ. ಕೆಲವು ದಿನಗಳ ನಂತರ ಅನನ್ಯ ವಿಚಿತ್ರವಾಗಿ ವರ್ತಿಸಲು ಆರಂಭಿಸಿದಳು. ಯಾವಾಗಲೂ ದುಃಖದಲ್ಲಿರುತ್ತಿದ್ದಳು. ಕಣ್ಣುಗಳಲ್ಲಿ ಕಣ್ಣೀರು ಕಾಣಿಸುತ್ತಿತ್ತು. ಒಂದು ದಿನ ಆದಿತ್ಯ ಕೇಳಿದ, ಏನಾಯ್ತು ಎಂದು. ಅವಳು ಸ್ವಲ್ಪ ಹೊತ್ತು ಮೌನವಾಗಿದ್ದಳು. ನಂತರ ಹೇಳಿದಳು, ಅರ್ಜುನ್ ನನ್ನನ್ನು ಮೋಸ ಮಾಡಿದ ಎಂದು. ಆದಿತ್ಯ ಬೆಚ್ಚಿಬಿದ್ದ. ಅನನ್ಯ ತನ್ನ ಕತೆ ಹೇಳಿದಳು. ವರ್ಷಗಳ ಕಾಲ ನಂಬಿದ್ದ ಹುಡುಗ ಬೇರೆ ಹುಡುಗಿಯ ಜೊತೆ ಮದುವೆಯಾಗಲು ಸಿದ್ಧವಾಗಿದ್ದ. ಅವಳ ಪ್ರೀತಿಯನ್ನು ಕೇವಲ ಸಮಯ ಕಳೆಯಲು ಬಳಸಿಕೊಂಡಿದ್ದ. ಅನನ್ಯನ ಪ್ರಪಂಚವೇ ಕುಸಿದಿತ್ತು. ಆದಿತ್ಯ ಅವಳ ಜೊತೆಗೆ ನಿಂತ. ಅವಳು ಅತ್ತಾಗ ಸಮಾಧಾನ ಹೇಳಿದ. ಅವಳು ಮೌನವಾಗಿದ್ದಾಗ ಅವಳ ನೋವನ್ನು ಕೇಳಿಸಿಕೊಂಡ. ಅವಳನ್ನು ಮತ್ತೆ ನಗಿಸಲು ಪ್ರಯತ್ನಿಸಿದ. ತಿಂಗಳುಗಳು ಕಳೆಯುತ್ತಿದ್ದಂತೆ ಅನನ್ಯ ನಿಧಾನವಾಗಿ ಹಳೆಯ ಜೀವನಕ್ಕೆ ಮರಳತೊಡಗಿದಳು. ಆದರೆ ಈ ಬಾರಿ ಅವಳು ಆದಿತ್ಯನನ್ನು ಹೊಸ ದೃಷ್ಟಿಯಿಂದ ನೋಡತೊಡಗಿದಳು. ಅವನ ಕಾಳಜಿ, ಅವನ ಪ್ರಾಮಾಣಿಕತೆ, ಅವನ ತ್ಯಾಗ ಇವೆಲ್ಲ ಅವಳ ಮನಸ್ಸನ್ನು ಮುಟ್ಟತೊಡಗಿದವು. ಒಂದು ದಿನ ಇಬ್ಬರೂ ಉದ್ಯಾನವನದಲ್ಲಿ ಕುಳಿತಿದ್ದರು.
ಅನನ್ಯ ಕೇಳಿದಳು, ಯಾರನ್ನಾದರೂ ನಿಜವಾಗಿಯೂ ಪ್ರೀತಿಸಿದರೆ ಅವರು ಸಂತೋಷವಾಗಿರ್ಲಿ ಅಂತ ಬಯಸುತ್ತೀವಿ ಅಲ್ವಾ ಎಂದು. ಹೌದು ಎಂದ ಆದಿತ್ಯ. ಅದಕ್ಕಾಗಿ ಕೆಲವೊಮ್ಮೆ ನಮ್ಮ ಹೃದಯ ಒಡೆಯಬೇಕಾದರೂ ಎಂದಳು. ಆದಿತ್ಯ ಸಣ್ಣ ನಗು ನಗಿದ. ಹೌದು ಎಂದ. ಅನನ್ಯ ಅವನ ಕಣ್ಣುಗಳೊಳಗೆ ನೋಡಿದಳು. ಅವಳಿಗೆ ಸತ್ಯ ಅರ್ಥವಾಗಿತ್ತು. ಇಷ್ಟು ದಿನ ಆದಿತ್ಯ ತನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದ ಎಂಬುದು ಅವಳಿಗೆ ಗೊತ್ತಾಗಿತ್ತು. ಆದರೆ ಅವಳು ಏನೂ ಹೇಳಲಿಲ್ಲ. ಕೆಲವು ದಿನಗಳ ನಂತರ ಮತ್ತೊಂದು ಆಘಾತ ಕಾದಿತ್ತು. ಅನನ್ಯನ ತಂದೆಗೆ ಹೃದಯಾಘಾತವಾಯಿತು. ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿತು. ಅನನ್ಯ ಕೆಲಸ ಬಿಟ್ಟು ಊರಿಗೆ ಹೋಗಬೇಕಾದ ಪರಿಸ್ಥಿತಿ ಎದುರಾಯಿತು. ಅವಳ ಕನಸುಗಳು ಮತ್ತೆ ಒಡೆಯುವ ಹಂತಕ್ಕೆ ಬಂದವು. ಆ ಸಮಯದಲ್ಲಿ ಆದಿತ್ಯ ಮಾಡಿದ ಕೆಲಸ ಅವಳ ಜೀವನವನ್ನೇ ಬದಲಾಯಿಸಿತು. ತಾನು ವರ್ಷಗಳಿಂದ ಉಳಿಸಿಕೊಂಡಿದ್ದ ಹಣವನ್ನು ಅವಳ ಕುಟುಂಬಕ್ಕೆ ಸಹಾಯವಾಗಿ ನೀಡಿದ. ಯಾರಿಗೂ ಹೇಳದೆ, ಯಾವ ನಿರೀಕ್ಷೆಯೂ ಇಲ್ಲದೆ. ಅನನ್ಯಗೆ ಈ ವಿಷಯ ನಂತರ ತಿಳಿಯಿತು. ಆ ದಿನ ಅವಳು ಮೊದಲ ಬಾರಿಗೆ ಆದಿತ್ಯಗಾಗಿ ಅತ್ತಳು. ಯಾಕೆ ಹೀಗೆ ಮಾಡಿದೆ ಎಂದು ಕೇಳಿದಳು. ಆದಿತ್ಯ ನಗುತ್ತಾ ಹೇಳಿದ, ಯಾಕಂದ್ರೆ ನೀನು ಸಂತೋಷವಾಗಿರಬೇಕು ಎಂದು. ಆ ಉತ್ತರ ಕೇಳಿ ಅನನ್ಯನ ಕಣ್ಣುಗಳು ನೀರಿನಿಂದ ತುಂಬಿಕೊಂಡವು. ಅವಳ ಹೃದಯದಲ್ಲಿ ಏನೋ ಬದಲಾಗಿತ್ತು. ಮೊದಲ ನೋಟದಲ್ಲಿ ಅವಳು ಅರ್ಜುನ್ನ ಮುಖವನ್ನು ನೋಡಿ ಪ್ರೀತಿಸಿದ್ದಳು. ಆದರೆ ಈಗ ಆದಿತ್ಯನ ಹೃದಯವನ್ನು ನೋಡಿ ಪ್ರೀತಿಸುತ್ತಿದ್ದಳು. ಕೆಲವು ವಾರಗಳ ನಂತರ ಅನನ್ಯ ಆದಿತ್ಯನನ್ನು ಅದೇ ಬಸ್ ನಿಲ್ದಾಣಕ್ಕೆ ಕರೆದಳು. ಮೊದಲ ಬಾರಿ ಇಬ್ಬರು ನೋಡಿಕೊಂಡಿದ್ದ ಅದೇ ಸ್ಥಳ. ಮಳೆ ಕೂಡ ಸುರಿಯುತ್ತಿತ್ತು. ಆ ದಿನದಂತೆಯೇ ಆದಿತ್ಯ ಆಶ್ಚರ್ಯದಿಂದ ಅವಳನ್ನು ನೋಡಿದ. ಅನನ್ಯ ನಿಧಾನವಾಗಿ ಹೇಳಿದಳು, ನಿನಗೆ ಒಂದು ರಹಸ್ಯ ಹೇಳಬೇಕು. ಏನು ಎಂದು ಕೇಳಿದ. ಅವಳು ನಕ್ಕಳು. ಆ ದಿನ ಬಸ್ ನಿಲ್ದಾಣದಲ್ಲಿ ನೀನು ನನ್ನನ್ನು ನೋಡಿದ್ದೀಯಲ್ಲ, ನಾನು ಕೂಡ ನಿನ್ನನ್ನು ನೋಡಿದ್ದೆ ಎಂದು. ಆದಿತ್ಯ ಬೆಚ್ಚಿಬಿದ್ದ. ಏನು ಎಂದು ಕೇಳಿದ. ಹೌದು, ನೀನು ನನ್ನ ಕಡೆ ನೋಡುತ್ತಿದ್ದಾಗ ನಾನು ಗಮನಿಸಿದ್ದೆ. ಆದರೆ ಮತ್ತೆ ನಿನ್ನನ್ನು ನೋಡುತ್ತೇನೆ ಅಂತ ಅಂದುಕೊಂಡಿರಲಿಲ್ಲ ಎಂದು ಹೇಳಿದಳು. ಆದಿತ್ಯನ ಕಣ್ಣುಗಳು ದೊಡ್ಡದಾದವು. ಅನನ್ಯ ಮುಂದುವರಿಸಿದಳು, ಮೊದಲ ನೋಟದಲ್ಲಿ ನನಗೆ ಪ್ರೀತಿ ಆಗಿರಲಿಲ್ಲ. ಆದರೆ ಆ ನೋಟ ನನ್ನ ನೆನಪಿನಲ್ಲಿ ಉಳಿದಿತ್ತು. ನಂತರ ಕಚೇರಿಯಲ್ಲಿ ನಿನ್ನನ್ನು ನೋಡಿದಾಗ ವಿಧಿ ಮತ್ತೆ ನಮ್ಮನ್ನು ಸೇರಿಸಿದೆ ಅನ್ನಿಸಿತು ಎಂದು. ಆದಿತ್ಯನ ಹೃದಯ ವೇಗವಾಗಿ ಬಡಿತ ಹೊಡೆಯತೊಡಗಿತು. ಅನನ್ಯ ಅವನ ಕೈ ಹಿಡಿದಳು. ನನಗೆ ಮೊದಲ ನೋಟದಲ್ಲಿ ಪ್ರೀತಿಯಾಗಲಿಲ್ಲ ಆದಿತ್ಯ, ಆದರೆ ನಿನ್ನ ಒಳ್ಳೆಯತನವನ್ನು ನೋಡುತ್ತಾ ನೋಡುತ್ತಾ ನಿನ್ನ ಮೇಲೆ ಪ್ರೀತಿ ಆಯಿತು ಎಂದು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ಮಿನುಗುತ್ತಿತ್ತು. ನನ್ನ ಜೀವನದಲ್ಲಿ ಬಂದ ಎಲ್ಲರಿಗಿಂತ ನೀನೇ ವಿಶೇಷ. ನೀನು ನನ್ನನ್ನು ಪ್ರೀತಿಸಲು ಕಾರಣ ಹುಡುಕಲಿಲ್ಲ, ನೀನು ನನ್ನನ್ನು ಹಾಗೆಯೇ ಒಪ್ಪಿಕೊಂಡೆ ಎಂದಳು. ಆದಿತ್ಯನ ಕಣ್ಣಲ್ಲೂ ನೀರು ತುಂಬಿತು. ಅನನ್ಯ ನಿಧಾನವಾಗಿ ಕೇಳಿದಳು, ನನ್ನ ಜೀವನದ ಉಳಿದ ಪ್ರಯಾಣದಲ್ಲೂ ನನ್ನ ಜೊತೆ ಇರುತ್ತೀಯಾ ಎಂದು. ಆದಿತ್ಯ ಉತ್ತರಿಸಲು ಸಾಧ್ಯವಾಗಲಿಲ್ಲ. ಅವನು ಕೇವಲ ತಲೆಯಾಡಿಸಿದ. ಆ ಮಳೆಯ ಹನಿಗಳ ನಡುವೆ ಇಬ್ಬರ ಕಣ್ಣುಗಳು ಸಂತೋಷದಿಂದ ಹೊಳೆಯುತ್ತಿದ್ದವು. ಕೆಲವು ವರ್ಷಗಳ ನಂತರ ಅವರ ಮದುವೆ ನಡೆಯಿತು. ಅವರ ಕಥೆಯನ್ನು ಕೇಳಿದವರು ಎಲ್ಲರೂ ಒಂದೇ ಮಾತು ಹೇಳುತ್ತಿದ್ದರು, ಇದು ಮೊದಲ ನೋಟದಲ್ಲೇ ಪ್ರೀತಿ ಎಂದು. ಆದರೆ ಆದಿತ್ಯ ಯಾವಾಗಲೂ ನಗುತ್ತಾ ಒಂದು ಮಾತು ಹೇಳುತ್ತಿದ್ದ, ಮೊದಲ ನೋಟ ಪ್ರೀತಿಯನ್ನು ಆರಂಭಿಸಬಹುದು, ಆದರೆ ನಿಜವಾದ ಪ್ರೀತಿಯನ್ನು ಉಳಿಸೋದು ಹೃದಯದ ಸಂಬಂಧದಿಂದ. ನಮ್ಮ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.